ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಾಲಘಟ್ಟದಲ್ಲಿ ಆರೋಗ್ಯ ಅನ್ನೋದು ತುಂಬ ಮುಖ್ಯ. ಆ ಆರೋಗ್ಯ ಸರಿಯಾಗಿರದಿದ್ದರೆ ನಾವು ತುಂಬ ಕಷ್ಟಪಡಬೇಕಾದಂಥ ಪರಿಸ್ಥಿತಿ ನಮಗೆ ಎದುರಾಗುತ್ತೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಸುತ್ತಮುತ್ತ ಬೆಳೆಯುವಂಥ ಆಯುರ್ವೇದಿಕ ಔಷಧೀಯ ಗುಣಗಳನ್ನು ಹೊಂದಿರತಕ್ಕಂಥ ಕೆಲವು ಸಸ್ಯಗಳಿರ್ಬೋದು, ಹಣ್ಣುಗಳಿರ್ಬೋದು. ಇವತ್ತು ನಾನು ಹಣ್ಣಿನ ಪ್ರಭೇದವನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಆ ಹಣ್ಣು ಯಾವುದು ಅಂತ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಆ ಹಣ್ಣನ್ನು ಈ ಮೊದಲು ಅದರ ಪ್ರಯೋಜನವನ್ನು ಹೇಳ್ತೀನಿ. ಹಾಗಾದರೆ ಬನ್ನಿ, ಆ ಹಣ್ಣಿನ ಗಿಡದ ಹತ್ರ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗಲೇ ಅದರ ಪ್ರಯೋಜನವನ್ನು ತಿಳ್ಕೊಳ್ಳೋಣ. ಈಗಾಗಲೇ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನನ್ನು ಒತ್ತಿ ಆಲ್ ಅಂತ ಒತ್ತಿ. ಈ ಒಂದು ಹಣ್ಣಿನ ಪ್ರಯೋಜನದ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊದಲದ್ದು ಈ ಹಣ್ಣಿನಿಂದ ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಈ ಹಣ್ಣಿನಿಂದ ಏನು ಸುಧಾರಣೆ ಆಗುತ್ತೆ? ಜೀರ್ಣಕ್ರಿಯೆ ಸುಧಾರಣೆ ಆಗುತ್ತೆ. ಮತ್ತು ಈ ಹಣ್ಣು ಸೇವನೆ ಮಾಡೋದ್ರಿಂದ ಭಿಕ್ಷುಕ್ ಭಿಕ್ಷುಲ್ ಅಂತೀವಿ ನೋಡು. ಇದು ಏನಪ್ಪ ಅಂತಂದರೆ ಬಿಕ್ ಹಿಡಿದಿದೆ ನನಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಅದು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಅತಿಸಾರ ಅದು ಕಡಿಮೆ ಆಗುತ್ತೆ. ಮತ್ತು ಉಬ್ಬಸ ಅದು ಕೂಡ ಈ ಹಣ್ಣಿನಿಂದ ಕಡಿಮೆ ಆಗುತ್ತೆ. ಇನ್ನು ಈ ಹಣ್ಣಿನ ಇನ್ನೊಂದು ಸ್ಪೆಷಲ್ ಗುಣ ಏನಪ್ಪ ಅಂತಂದ್ರೆ, ರಕ್ತವನ್ನು ಶುದ್ಧೀಕರಿಸುವಂಥ ಶಕ್ತಿಯನ್ನು ಹೊಂದಿರತಕ್ಕಂಥ ಈ ಹಣ್ಣು ಯಾವುದಿದು ನಿಮ್ಮ ಕೊನೆಯಲ್ಲಿ ಇದರ ಹೆಸರು ಹೇಳ್ತೀನಿ. ಇದು ಕೂಡ ರಕ್ತವನ್ನು ಶುದ್ಧೀಕರಣ ಮಾಡುವಂಥ ಶಕ್ತಿಯನ್ನು ಹೊಂದಿದೆ. ಜೊತೆಯಲ್ಲಿ ನಮ್ಮ ರಕ್ತದಲ್ಲಿರತಕ್ಕಂಥ ವಿಷಯುಕ್ತ ಪದಾರ್ಥಗಳನ್ನು ಹೊರಗಡೆ ಹಾಕುತ್ತೆ. ಯಾವುದು? ಈ ಹಣ್ಣು ವಿಷಯುಕ್ತ ಪದಾರ್ಥ, ರಕ್ತದಲ್ಲಿರ್ತಕ್ಕಂಥ ವಿಷಯುಕ್ತ ಪದಾರ್ಥಗಳನ್ನು ಹೊರಗಡೆ ಹಾಕುತ್ತೆ. ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಶಕ್ತಿವರ್ಧಕ. ಈ ಹಣ್ಣು ಶಕ್ತಿಯನ್ನು ವರ್ಧಿಸುವಲ್ಲಿ, ವೃದ್ಧಿಸುವಲ್ಲಿ ಮತ್ತು ದೈಹಿಕ ಮಾನಸಿಕ ಶಕ್ತಿಯನ್ನು ಹೆಚ್ಚಿಸುವಂಥ ಈ ಹಣ್ಣಿನಲ್ಲಿ ಆ ಗುಣಗಳಿವೆ. ಅದರ ಜೊತೆಯಲ್ಲಿ ಮತ್ತು ಈ ಹಣ್ಣು ಬಹಳ ದೇಹಕ್ಕೆ ತಂಪನ್ನು ನೀಡುತ್ತೆ. ಈ ಹಣ್ಣನ್ನು ಯಾವಾಗ ಅಂತಂದರೆ, ಹೆಚ್ಚಾಗಿ ಬೇಸಿಗೆ ಕಾಲದಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡೋದ್ರಿಂದ ಆಗ ಬೇಸಿಗೆ ಬಿಸಿಲು ಗೊತ್ತಲ್ಲ ನಿಮಗೆ, ಅದಕ್ಕೆ ಏನು ಮಾಡ್ತಾರೆ, ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡ್ತಾರೆ. ಮತ್ತು ಹಾಗೆ ಇದು ಏನಪ್ಪ ಅಂತಂದ್ರೆ, ಚರ್ಮದ ಆರೋಗ್ಯಕ್ಕೂ ಭಾಳ ಸೂಕ್ತವಾದಂಥದ್ದು ಹಣ್ಣು. ಚರ್ಮದ ಆರೋಗ್ಯಕ್ಕೆ ಈ ಚರ್ಮ ರೋಗ ಅಂತ ಹೇಳ್ತೀವಲ್ಲ, ಆ ಚರ್ಮ ರೋಗ ಯಾವುದೋ ಒಂದು ಚರ್ಮದ ಮೇಲೆ ರೋಗ ಬಂದಿತ್ತು ಅಂತಂದರೆ, ಆ ಚರ್ಮಕ್ಕೆ ನಾವು ಏನು ಮಾಡಬೇಕು, ಆ ಹಣ್ಣಿನ ರಸವನ್ನು ಲೇಪಿಸಿ, ಆ ಹಣ್ಣಿನ ರಸವನ್ನು ಲೇಪನ ಮಾಡಿಬಿಟ್ರೆ ಆ ಚರ್ಮ ರೋಗ ಕೂಡ ಇದರಿಂದ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ದರಿಂದ ಈ ಹಣ್ಣನ್ನು ನಿಮ್ಗೆ ಇಲ್ಲಿವರೆಗೂ ಅದರ ಉಪಯೋಗಗಳನ್ನು ಹೇಳಿದೆ. ಈ ಹಣ್ಣು ಬೇರೆ ಇನ್ಯಾವುದೂ ಅಲ್ಲ, ಇದು ಮಾತ್ರ ಕರಿಬೇವಿನ ಹಣ್ಣು ಅಂತ ಕರೀತಾರೆ. ಇದಕ್ಕೆ ಕರಿಬೇವು ಗೊತ್ತಲ್ಲ ನಿಮಗೆ. ಪ್ರತಿ ಮನೆಯಲ್ಲಿ ಒಗ್ಗರಣೆಗೆ, ಅಡುಗೆಗೆ ದಿನನಿತ್ಯ ಕರಿಬೇವನ್ನು ಬಳಸ್ತಾರಲ್ಲ, ಆ ಹಣ್ಣು ನಿಮಗೇನಾಗುತ್ತೆ, ಅನುಕೂಲ. ಇಷ್ಟೆಲ್ಲ ಆರೋಗ್ಯ ಗುಣಗಳನ್ನು ಹೊಂದಿರತಕ್ಕಂಥ ಈ ಹಣ್ಣು ಕಾಣುತ್ತಲ್ಲ, ಈ ಹಣ್ಣಿನ ಪ್ರಯೋಜನಗಳನ್ನ ಇಲ್ಲಿವರೆಗೆ ನಿಮ್ಗೆ ಹೇಳಿದೆ. ಯಾರಿಗಾದರೂ ಇದರ ಉಪಯೋಗ ಆಗಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದೆ ಇನ್ನೊಂದು ಆಯುರ್ವೇದ ಔಷಧದ ಸಸ್ಯದೊಂದಿಗೆ ಬಲು ಅಪರೂಪದ ಸಸ್ಯ, ಅದು ನಿಮ್ಮಲ್ಲೇ ಸಿಗುತ್ತೆ. ಆ ಸಸ್ಯವನ್ನು ಕೆಲವು ಜನ ನೋಡಲಿಕ್ಕಿಲ್ಲ. ಆ ಸಸ್ಯದೊಂದಿಗೆ ಮತ್ತೊಮ್ಮೆ ತಮ್ಮ ಮುಂದೆ ಹಾಜರಾಗ್ತೀನಿ. ದಯವಿಟ್ಟು ಎಲ್ಲರೂ ಒಂದು ಸಲ ಈ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ.